ಎಲ್ಲರಿಗೂ ನಮಸ್ಕಾರ. ಶ್ರಾವಣ ಮಾಸದ ಮೊದಲ ಶುಕ್ರವಾರದ ಶುಭಾಶಯಗಳು ಎಲ್ಲರಿಗೂ. ಲಕ್ಷ್ಮೀ ಪೂಜೆ ಮಾಡ್ತಾರೆ, ವರಮಹಾಲಕ್ಷ್ಮಿ ಪೂಜೆ ಅಂತ ಮಾಡ್ತಾರೆ, ಶುಕ್ರಗೌರಿ ಅಂತ ಪೂಜೆ ಮಾಡ್ತಾರೆ. ಇವತ್ತಿನ ಬೆಳಗಿನ ಜಾವ ಬೇಗ ಎದ್ಬಿಟ್ಟು ನೀರು ಕಾಯಿಸೋಕ್ಕೆ ಇಟ್ಟಿದ್ದೆ ಹಿತ್ತಲಲ್ಲಿ. ಬೇಗ ಸ್ನಾನ ಮಾಡಿಕೊಂಡು ರಂಗೋಲಿ ಎಲ್ಲ ಹಾಕ್ಕೊಂಡು ಪೂಜೆ ಮಾಡಿದ್ರಾಯ್ತು ಅಂತ. ಶ್ರಾವಣ ಶುಕ್ರವಾರ ಆಗಿರೋದ್ರಿಂದ ವಿಶೇಷವಾದ ದಿನಾನೇ ಆಗಿರ್ತದೆ ಅಂತ ಹೇಳ್ಬೋದು. ಹೀಗಾಗಿ ಬೇಗ 5:30ಗೆ ಎದ್ದುಬಿಟ್ಟು ಒಳಗಡೆ ಕಸ ಅದೆಲ್ಲ ಗೂಡಿಸ್ಕೊಂಡ್ಬಿಟ್ಟು ನೆಲ ಒರೆಸ್ಕೊಂಡ್ಬಿಟ್ಟು ಹೊರಗಡೆ ಕಸ ಗೂಡಿಸ್ಕೊಂಡು ರಂಗೋಲಿ ಹಾಕಲಿಕ್ಕೆ ಹೊರಗಡೆ ಬಂದಿದ್ದೆ. ಅದಕ್ಕಿಂತ ಮೊದಲು ನೀರು ಕಾಯಕ್ಕೆ ಇಟ್ಬಿಟ್ರೆ ನೀರು ಕಾಯ್ಕೊಂಡ್ಬಿಡತ್ತೆ. ಹೀಗಾಗಿ ನೀರು ಕಾಯಕ್ಕೆ ಇಟ್ಬಿಟ್ಟು ಉಳ್ಕಿದ ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ದೆ. ಇವನ್ನೆಲ್ಲ ಮಾಡ್ಕೊಳ್ಳೋರಿಗೆ ಅಂತ ನೀರಂತೂ ಕಾಯ್ದೆ ಬಿಟ್ಟಿತ್ತು. ಹೋಗಿ ಸ್ನಾನ ಮಾಡ್ಕೊಂಬಂದ್ಬಿಟ್ಟು ಪೂಜೆ ಮಾಡಿದೆ. ನೋಡಿ ಇವತ್ತಿನ ಸುತ್ತಿನ ರಂಗೋಲಿ ಯಾವ ರೀತಿ ಹಾಕಿದ್ದೇನೆ ಅಂತ. ಸುತ್ತಿನ ರಂಗೋಲಿನ ಜಾಸ್ತಿ ಹಾಕೋದು ನಾನು, ಈಸಿನೂ ಆಗುತ್ತೆ, ಬೇಗನೆ ಹಾಕಬಹುದು. ಹಾಗೆ ಹೊಸ್ತಿಲ ಹತ್ರ ಯಾವ ರೀತಿ ರಂಗೋಲಿ ಹಾಕಿದ್ದೀನಿ ನೋಡಿ. ಈ ಥರ ಅಚ್ಚನ್ನು ತೊಗೊಂಡ್ಬಿಟ್ಟಿದ್ದೀನಿ ನಾನು, ಈಸಿ ಆಗುತ್ತೆ ಅಂದ್ಬಿಟ್ಟು. ಒಂದು ಶಂಕತ್ತಿದೆ, ಇನ್ನೂ ಚಕ್ರದ್ದು ನನಗೆ ಸಿಕ್ಕಿಲ್ಲ. ಚಕ್ರದ ಸಿಕ್ಕರೆ ಹಾಕಬೇಕು. ನಂತರ ಒಂದು ಹಸುವಿಂದ ರಂಗೋಲಿ ಇದೆ, ಅದನ್ನು ಹಾಕಿದ್ದೇನೆ. ಇಲ್ಲಿ ಬಾಗಿಲ ಹತ್ರ ಸ್ವಲ್ಪ ಸುತ್ತಿನ ರಂಗೋಲಿನ ಹಾಕಿದ್ದೀನಿ. ಸಿಂಪಲ್ ಆಗಿದ್ರು ತುಂಬ ಚೆನ್ನಾಗಿದೆ ಈ ರಂಗೋಲಿ. ಈ ಥರ ರಂಗೋಲಿ ಹಾಕಿಬಿಟ್ಟು ಒಳಗಡೆ ಹೋಗಿ ಸ್ನಾನ ಮಾಡಿದೆ. ಸ್ನಾನ ಮಾಡ್ಕೊಂಬಿಟ್ಟು ದೇವ್ರ ಮನೆ ಪೂಜೆಗೆ ಅಂತಲೇ ಹೋಗಿಬಿಟ್ಟೆ. ಪೂಜೆಗೆ ಹೋಗೋಕ್ಕಿಂತ ಮುಂಚೆ ನಮ್ಮ ಮನೆಯಲ್ಲಿ ಒಂದು ಪದ್ಧತಿ ಇದೆ. ದೀಪಗಳನ್ನ ಹಚ್ಚಿಟ್ಕೊಂಡು ಇವತ್ತಿ ಹಚ್ಕೊಂಡೇ ಹೋಗಬೇಕು. ನಾವು ಲಿಂಗಾಯತರಾಗಿರೋದರಿಂದ ಇವತ್ತಿ ಹಚ್ಕೊಂಡೇ ದೇವ್ರ ಮನೆಗೆ ಹೋಗೋದು. ಈ ರೀತಿ ಇವತ್ತಿ ಹಚ್ಕೊಂಡ್ಬಿಟ್ಟು ದೇವ್ರ ಮನೆ ಪೂಜೆಗಂತ ಹೋದೆ. ಒಳಗಡೆ ಪೂಜೆ ಮಾಡಿಕೊಂಡು ಬಂದೆ. ನೋಡಿ ಯಾವ ರೀತಿ ಪೂಜೆ ಆಗಿದೆ ಅಂತ. ಹೂವು ಇನ್ನೂ ಚೆನ್ನಾಗಿ ಅರಳಿಲ್ಲ, ಬೆಳಗ್ಗೆ ಬೇಗ ಆಗಿರುವುದರಿಂದ ಇನ್ನೂ ಹಾಗೆ ಮೊಗ್ಗುಗಳೇ ಇದ್ದಾವೆ. ಪೂಜೆ ಮಾಡಿಕೊಂಡು ಅಡುಗೆ ಮನೆಗೆ ಬಂದೆ. ಅಡುಗೆ ಮನೆಗೆ ನಮ್ಮ ಅತ್ತೆಗೆ ಒಂದು ಸ್ವಲ್ಪ ಅಳವೆ ಮಾಡಿ ಕೊಡಬೇಕಾಗಿತ್ತು. ಅವರಿಗೆ ಅಳವೆನ ಮಾಡಿಕೊಟ್ಟೆ. ಯಾಕಂದರೆ ಸ್ವಲ್ಪ ಕೈ ಫ್ರ್ಯಾಕ್ಚರ್ ಆಗಿದೆ ಅವ್ರದ್ದು. ಹೀಗಾಗಿ ಬೆಳಗ್ಗೆ ಒಂದು ಸ್ವಲ್ಪ ಅಳವೆ ಮಾಡಿಕೊಡ್ತೀನಿ ಅವರಿಗೆ. ನಂತರ ಇವತ್ತು ಬ್ರೇಕ್ಫಾಸ್ಟ್ ಅಂತ ಹೇಳಿ ಪಾಲಕ್ ಪರೋಟ ಮಾಡ್ತಾಯಿದ್ದೆ. ಪಾಲಕ್ ಪರೋಟ ತುಂಬ ಇಷ್ಟ ನಮ್ಮ ಮನೆ ಎಲ್ಲರಿಗೂ. ಗಾರ್ಡನಲ್ಲೇ ಸಿಕ್ಕರಂತಹ ಪಾಲಕ್ನೆಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡೆ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಪುದೀನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಜೀರಿಗೆ ಮತ್ತು ಅಜವಾನ ಹಾಕ್ಕೊಂಡ್ಬಿಟ್ಟು ಸಣ್ಣಗೆ ಗ್ರೈಂಡ್ ಮಾಡಿಕೊಂಡೆ. ಅಂದರೆ ಹಿಟ್ಟಲ್ಲಿ ಅದು ಎಲ್ಲೂ ಬರಬಾರ್ದಲ್ಲ, ಎಳೆಯಾಗಿ. ಹೀಗಾಗಿ ಫುಲ್ಲು ಫೈನಾಗಿ ಗ್ರೈಂಡ್ ಮಾಡಿಕೊಂಡು ಅದನ್ನು ಹಿಟ್ಟಿಗೆ ಕಲಿಸ್ಕೊಂಡ್ರಾಯ್ತು ಅಂತ ಹಿಟ್ಟನ್ನು ತಗೊಂಡಿದ್ದೆ. ಮೊದಲೇ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಫೈನ್ ಪೇಸ್ಟ್ ಆಗಿದೆ ಅಂತ. ನೋಡಿ ಇಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟಿಗೆ ಒಂದು ಸ್ವಲ್ಪ ಕಡಲೆ ಹಿಟ್ಟು, ಅಂದರೆ ಬಜ್ಜಿ ಮಾಡ್ತೀವಲ್ಲ ಆ ಹಿಟ್ಟನ್ನು ಸೇರಿಸಬೇಕು, ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಅರಿಶಿನ, ಲೈಟಾಗಿ ಅಷ್ಟೇ ಅರಿಶಿನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಬೆಲ್ಲ ಸೇರಿಸ್ಕೋಬೇಕು. ಬೆಲ್ಲ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ, ಅಥವಾ ಸಕ್ಕರೆನೂ ಸೇರಿಸ್ಬೋದು. ನಾನು ಬೆಲ್ಲ ಸೇರಿಸಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಆಮೇಲೆ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಪಾಲಕ್ ಪೇಸ್ಟು ಅದನ್ನು ಸೇರಿಸ್ಬೇಕು. ಅದಕ್ಕಿಂತ ಮುಂಚೆ ಸ್ವಲ್ಪ ಎಣ್ಣೆನ ಸೇರಿಸ್ಬೇಕು. ಇವಾಗ ನೋಡಿ ಇದನ್ನು ಸೇರಿಸ್ತಾ ಇದ್ದೀನಿ, ಗ್ರೈಂಡ್ ಮಾಡ್ಕೊಂಡಿರೋದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಥರ ಬರಬೇಕು, ಚಪಾತಿ ಹಿಟ್ಟಿನ ಥರ ಬರಬೇಕು. ಆ ರೀತಿ ಇದಕ್ಕೆ ಸ್ವಲ್ಪ ಮೇಲೆ ಎಣ್ಣೆ ಸವರಿ ಅದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಆದರೂ ಇಡಬೇಕು. 10 ನಿಮಿಷದ ನಂತರ ಇದು ಸಾಫ್ಟ್ ಆಗಿರೋದನ್ನು ಪರೋಟ ಮಾಡಲಿಕ್ಕೆ ಈಸಿ ಆಗುತ್ತೆ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ. ಉಂಡೆಗಳ ಥರ ಕೈಯಲ್ಲಿ ಈಸಿಯಾಗಿ ಬರಬೇಕು. ನೋಡಿ ಯಾವ ರೀತಿ ಬಂದಿದೆ ಅಂತ. ಯಾವ ಪ್ರಮಾಣ ಬೇಕು ಆ ಪ್ರಮಾಣದಲ್ಲಿ ಮಾಡ್ಕೋಬಹುದು. ನನಗೆ ಈ ರೀತಿ ಪ್ರಮಾಣದಲ್ಲಿ ಬೇಕಾಗಿತ್ತು. ಇವಾಗ ಲಟ್ಟಿಸ್ಕೊಳ್ಳೋಣ. ನಾನು ಈ ರೀತಿ ಪದರಾಗಿ ಮಾಡೋದರಿಂದ ಇದನ್ನು ತುಂಬ ದೊಡ್ಡದಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಮೊದಲು ಲಟ್ಟಿಸ್ಕೊಂಡು ಇದರಲ್ಲಿ ನಡುವೆ ಎಣ್ಣೆ ಹಚ್ಚಿಬಿಟ್ಟು ಇದನ್ನು ಮಡಿಸ್ತಾ ಇದ್ದೀನಿ. ಮಡಿಚಿಬಿಟ್ಟು ಮತ್ತೊಂದು ಪದರನ್ನು ಮಡಚಬೇಕು ಅಂತ ಮಡಿಸ್ತಾ ಇದ್ದೀನಿ. ಎಣ್ಣೆ ಬೇಕೇ ಬೇಕು, ಅಂದರೆ ಉಬ್ಕೊಳ್ಳುತ್ತೆ, ಇಲ್ಲ ಉಬ್ಕೊಳ್ಳೋದಿಲ್ಲ. ನೋಡಿ ಈ ರೀತಿ ಇದನ್ನು ಇವಾಗ ದುಂಡೆಗೆ ಲಟ್ಟಿಸ್ಕೋಬೇಕು. 2 ಸರಿ ಪದರ ಬಂದಿರೋದ್ರಿಂದ ರೌಂಡ್ ಬರೋದು ಕಡಿಮೆ ಇವು ಚಪಾತಿಗಳು, ಪರೋಟ ಬರೋದು. ಹೀಗಾಗಿ ಯಾವ ರೀತಿ ಬರುತ್ತೆ ಅಂತ ಅಂಚೆ ಅಂತೂ ಲಟ್ಟಿಸ್ಕೋಬೇಕು. ಮುಖ್ಯವಾಗಿ ಅಂಚೆ ಲಟ್ಟಿಸ್ಕೊಂಡ್ರೆ ಸರಿಯಾಗಿ ಉಬ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದರದ್ದು. ನೋಡಿ ಇಲ್ಲಿ ಇವಾಗ ತವಾ ಕಾದಿದೆ, ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ತುಪ್ಪ ಬೇಕಾದರೆ ತುಪ್ಪನೂ ಹಾಕ್ಬೋದು.
ನೋಡಿ ಹಿತ್ತಲಲ್ಲಿ ಔಟ್ ಹೌಸ್ ಇದೆಲ್ಲ ಅಲ್ಲೇ ಒಲೆ ಮೇಲೆ ಮಾಡ್ತಾ ಇರೋದು. ನಾನು ಒಳಗಡೆ ಮಾಡೋದು ಕಡಿಮೆ. ಈ ರೀತಿ ದೋಸೆ, ಪಡ್ಡು ಮತ್ತು ಇದನ್ನು ಚಪಾತಿ, ರೊಟ್ಟಿ ಅದೆಲ್ಲ ಇವಾಗ ನೋಡಿ ಇವತ್ತು ಪಾಲಕ್ ಪರೋಟಾನ ಇಲ್ಲೇ ಮಾಡ್ತಾ ಇದ್ದೀನಿ. ನೋಡಿ ಯಾವ ರೀತಿ ಉಬ್ಕೊಂಡಿದೆ ಅಂತ. ಉಬ್ಕೊಳ್ಳೋದ್ರಿಂದ ರುಚಿ ಜಾಸ್ತಿ ಆಗುತ್ತೆ, ಒಳಗಡೆ ಹಬೆ ಹೋಗೋದ್ರಿಂದ ರುಚಿ ಜಾಸ್ತಿ ಆಗುತ್ತೆ, ಚೆನ್ನಾಗಿ ಬೇಯುತ್ತೆ. ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ನೋಡಿ ಇದು ಕೆಂಪಗಾಗೋಕ್ಕೆ ಬೇಯಿಸ್ಕೊಂಡ್ರೆ ಸಾಕು. ನೋಡಿ ಯಾವ ರೀತಿ ಉಬ್ಕೊಂಡಿದೆ ಅಂತ. ಆಲ್ಮೋಸ್ಟ್ ಇದು ಪರೋಟ ರೆಡಿ ಆಗಿದೆ ಅಂತಲೇ ಅರ್ಥ. ಇದನ್ನು ತಕ್ಕೊಂಡು ಒಳಗಡೆನೇ ತೊಗೊಂಬಂದ್ಬಿಟ್ಟಿದೆ ನಾಷ್ಟ ಮಾಡೋದಕ್ಕೆ ಅಂತ. ನಿಮಗೆ ತೋರಿಸ್ತೀನಿ ಪದರ್ ಯಾವ ರೀತಿ ಬಿಚ್ಚಿರುತ್ತೆ ಅಂತ. ನೋಡಿ ನೀವೇ ನೋಡಿ ಇಲ್ಲಿ ತೆಗೆದ್ಮೇಲೆ ಪದರ್ ಯಾವ ರೀತಿ ಬಿಚ್ಚತ್ತೆ ಅಂತ. ನೋಡಿ ಒಟ್ಟು ಹಿಡ್ಕೊಂಡಿಲ್ಲ, ಆ ರೀತಿ ಅಷ್ಟು ಚೆನ್ನಾಗಿ ಪದರಿ ಬಿಚ್ಕೊಂಡಿದೆ. ಇದ್ರ ಜೊತೆಗೆ ನಾವು ಚಟ್ನಿ ಆದರೂ ಮಾಡ್ಕೋಬೋದು, ಸಾಸ್ ಆದರೂ ಹಚ್ಕೋಬೋದು, ಅಥವಾ ಉಪ್ಪಿನಕಾಯಿ ಆದರೂ ಹಚ್ಕೋಬೋದು. ಯಾಕಂದರೆ ಇದರಲ್ಲೇ ಎಲ್ಲ ಹಾಕಿರೋದ್ರಿಂದ ಏನು ಅವಶ್ಯಕತೆ ಇರುವುದಿಲ್ಲ. ಚಾಯ್ ಜೊತೆ ಡಿಪ್ ಮಾಡ್ಕೊಂಡಾದರೂ ತಿನ್ಬೋದು. ನೋಡಿ ಅಷ್ಟು ರುಚಿಯಾಗಿರುತ್ತವೆ ಈ ಪರೋಟ. ನೋಡಿ ಇಲ್ಲಿ ಬನ್ನಿ ಇವಾಗ ಪರೋಟ ನಾಷ್ಟ ಮಾಡೋಣ. ಇದ್ರ ಜೊತೆ ನಾನು ಉಪ್ಪಿನಕಾಯಿ ಹಚ್ಕೊಂಡಿದ್ದೀನಿ. ಈ ಪರೋಟ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.